ಒಂದು ಕಡೆ ಮಳೆಯಾಗಿ ಊರಲ್ಲಿ ಮಳೆಯಾಗಿ ಒಂದು ಕಡೆ ಹಸು ಕರು ಎಲ್ಲ ಹೊಡ್ಕೊಂಡು ಒಂದು ಕಡೆ ಆಗ್ತಾ ಇದ್ರೆ, ಒಂದು ಕಡೆ ಬಯಲುಸೀಮೆಯಲ್ಲಿ ಮಳೆ ಕಮ್ಮಿಯಾಗಿ ಇವತ್ತು ಎಲ್ಲ ಬೆಳೆಗಳು ರೈತ ಬೆಳೆಯುವಂಥ ಬೆಳೆಗಳಿಗೆ ಏನಾಗ್ತಾ ಇದೆ, ನುಸಿ ರೋಗ ಅಂತ ಬಂದು ಇವತ್ತು ತುಂಬ ಬೆಳೆ ಎಲ್ಲ ನಷ್ಟ ಆಗ್ತಾ ಇದೆ ರೈತರಿಗೆ. ಅದರಿಂದ ಸರ್ಕಾರ ಮುನ್ನೆಚ್ಚರಿಕೆ ಕ್ರಮವನ್ನು ವಹಿಸಿ ಆ ಬೆಳೆಯನ್ನ ನಾಶ ಆಗ್ತಾ ಇರೋದು, ರೋಗ ಏನು ಬರ್ತಾ ಇದೆ ಅಂತ ಅದನ್ನ ಒಂದು ಸೈಂಟಿಸ್ಟ್ಗೆ ಕಳಿಸಿ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಕಳಿಸಿ ಆ ಬೆಳೆಯನ್ನ ಟೊಮೊಟೊ, ಕೋಸು, ಬೀನ್ಸು ಎಲ್ಲದಕ್ಕೂ ತೊಂದರೆ ಆಗ್ತಾ ಇದೆ. ಅದರಿಂದ ಸೈಂಟಿಸ್ಟ್ ಅನ್ನ ಅಲ್ಲಿಗೆ ಕಳಿಸಿಕೊಟ್ಟು ಏನು ರೋಗ ಇದೆ, ಅದಕ್ಕೆ ಏನು ಔಷಧಿ ಹೊಡಿಬೇಕು, ಏನಾಗಬೇಕು ಅನ್ನೋದನ್ನ ನಮ್ಮ ಸರ್ಕಾರ ಎಚ್ಚೆತ್ಕೋಬೇಕಾಗಿದೆ. ಅದೇ ರೀತಿಯಲ್ಲಿ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆ ಏನಿವತ್ತು ರೈತರು ಅವರು ವ್ಯವಸಾಯವನ್ನೇ ನಂಬಿಕೊಂಡು ಬದುಕ್ತಾ ಇರುವಂತ ಜೀವನ ಮಾಡ್ತಾ ಇರುವಂತದ್ದು, ಬೆಂಗಳೂರಿಗೆ ಹತ್ತಿರದಲ್ಲಿ ಇರ್ತಕ್ಕಂಥದ್ದು. ಇದರಿಂದ ಆ ಬೆಳೆಗಳನ್ನ ನಾಶ ಆಗ್ತಾ ಇರೋದಕ್ಕೆ ಇವತ್ತು ಟೊಮೊಟೊ ರೇಟು 1000ದಿಂದ 1200 ರೂಪಾಯಿ ಇದೆ ಒಂದು ಬಾಕ್ಸು. ಆದ್ರೆ ಇವತ್ತು ಆಂಧ್ರ ಪ್ರದೇಶದಿಂದ ಟೊಮೊಟೊ ನಮ್ಮ ಕರ್ನಾಟಕಕ್ಕೆ ಬಂದು ನಮ್ಮ ಕರ್ನಾಟಕದಲ್ಲಿ ಇವತ್ತು ಜಾಸ್ತಿ ಆಗ್ತಾ ಇದೆ. ಅದರಿಂದ ತಾವು ಒಂದು ಮಾರ್ಗದರ್ಶನ ಕೊಡಬೇಕು ಸರ್ಕಾರಕ್ಕೆ. ಈ ಟೊಮೊಟೊ ಬೆಲೆ ಜಾಸ್ತಿ ಆಗಿದೆ, ಈ ಕಡೆ ಟೊಮೊಟೊಗೆ ರೋಗ ಬಂದಿದೆ, ಟೊಮೊಟೊ ಸಿಗ್ತಾ ಇಲ್ಲ, ರೈತರಿಗೆ ಒಂದು ಎಕರೆಗೆ 2 ರಿಂದ 2.5 ಲಕ್ಷ ರೂಪಾಯಿ ಲಾಸ್ ಆಗ್ತಾ ಇದೆ. ಅದನ್ನ ಸರ್ಕಾರ ಎಚ್ಚೆತ್ತುಕೊಂಡು ಅದನ್ನ ಇಮಿಡಿಯೇಟ್ ಆಗಿ ನೋಡ್ಬೇಕು ಅನ್ನೋದು ನನ್ನ ಒತ್ತಾಯ. ಆಮೇಲೆ ಇನ್ನೊಂದು, ನಮ್ಮ ಸ್ನೇಹಿತರೆಲ್ಲ ಬಿಜೆಪಿ ಸ್ನೇಹಿತರಿಗೆಲ್ಲ ಹೇಳ್ತೀವಿ, ನಾವೆಲ್ಲ ಎಲ್ಲ JDS ಹೇಳ್ತೀವಿ, ನೀವೆಲ್ಲ ಉತ್ತರ ಕೊಟ್ಟಾಗ ನೀವು ಮಾತಾಡುವಾಗ ಯಾರು ಇಲ್ಲಿ ಮಾತಾಡಿಲ್ಲ. ನಮ್ಮ ಸರ್ಕಾರ, ನಮ್ಮ ಮುಖ್ಯಮಂತ್ರಿಗಳು ಕೂಡ ಉತ್ತರವನ್ನು ಕೇಳಿ, ನೀವು ನಿಮ್ಗೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ತಿರ್ಗಾ ನೀವು ಹೇಳಿ ಅದನ್ನ, ನಮ್ಗೆ ಇಷ್ಟ ಇಲ್ಲ, ನೀವು ಸುಳ್ಳು ಹೇಳ್ತಾ ಇದ್ದೀರಾ, ನಿಜ ಹೇಳ್ತಾ ಇದ್ದೀರಾ ಅಂತ ಹೇಳಿ. ಯಾಕೆ ಈ ತರ ಸದನವನ್ನು ನೀವು ಹೌದು ಉತ್ತರ ಕೊಡೋದನ್ನ ಕೇಳ್ರಿ ನೀವು, ಉತ್ತರ ಕೊಡೋದನ್ನ ಕೇಳಿ ನೀವು, ಮಾಡ್ತೀರಾ ನೀವು ಅಂದ್ರೆ ಯಾವ ನ್ಯಾಯ ಇದು? ಸರ್ಕಾರ ಕೊಡುವ ಉತ್ತರವನ್ನು ಕೇಳಿ, ಉತ್ತರ ಸರಿ ಇಲ್ಲ ಅಂದ್ರೆ ಉತ್ತರ ಸರಿ ಇಲ್ಲ ಅಂತ ಹೇಳಿ, ಸರಿ ಇದೆ ಅಂತ ಹೇಳಿ. ನೀವು ಯಾಕೆ ನೀವು ಸ್ಟ್ರೈಕ್ ಮಾಡ್ತೀರಾ? ಕೊಡಕ್ಕೆ ಬಿಡ್ತಾ ಇಲ್ಲ ನೀವು. ಉತ್ತರ ಕೇಳ್ರಿ, ಉತ್ತರ ಕೇಳ್ಬಿಟ್ಟು ಸರಿ ಇಲ್ಲ ಅಂದ್ರೆ ಸರಿ ಇಲ್ಲ ಅಂತ ಹೇಳಿ. ನೀವು ಯಾರು ಬೇಡ ಅಂತ ನೀವೆಲ್ಲ ರೇಗವರಲ್ಲ ನಾವೆಲ್ಲ, ನೀವು ರೇಗಿಸ್ಕೊಂಡಿದ್ರೆ ರೇಗವರಲ್ಲ. ನಾವು ಬಂದಿರೋ ಜನಕ್ಕೋಸ್ಕರ ಕೆಲಸ ಮಾಡೋಕೆ, ನಿಮ್ ತರ ಜನಕ್ಕೋಸ್ಕರ ಕೆಲಸವನ್ನು ಹಾಳು ಮಾಡಕ್ಕಲ್ಲ ನಾವು ಬಂದಿರೋದು. ನೀವು ರೇಗಿಸಿದ್ರೆ ನಮಗೂ ಗೊತ್ತಿದೆ ರೇಗಿಸೋದು, ಆಯ್ತಾ? ಕೇಳ್ರಿ ಫಸ್ಟ್. ನೀವು ನಿಮ್ಮ ತಾಲೂಕಿನ ಜನಗಳ ಬಗ್ಗೆ ಕೆಲಸ ಮಾಡಕ್ ಬಂದಿದ್ರೆ, ನಿಮ್ಮ ತಾಲೂಕುಗಳ ಜನಗಳಿಗೋಸ್ಕರ ಏನಾದ್ರೂ ಉಪಯೋಗವಂತ ಕೆಲಸ ಮಾಡಕ್ ಬಂದ್ರೆ ಉತ್ತರ ಕೇಳಿ ಫಸ್ಟ್ ಕೂತ್ಕೊಂಡು. ಸರಿ ಇಲ್ಲ ಅಂತ ಹೇಳಿ ಅದಕ್ಕೂ ಉತ್ತರ ಕೊಡೋದಕ್ಕೆ ನಮ್ಮ ಮುಖ್ಯಮಂತ್ರಿಗಳು ರೆಡಿ ಇರ್ತಾರೆ ನಿಮ್ಗೆ ಅಂತ. ಮಾನ್ಯ ಅಧ್ಯಕ್ಷರೇ,